ಹಾಯ್, ವೆಲ್ಕಮ್ ಬ್ಯಾಕ್ ಟು ಶ್ರೇಶ್ರೀ ಲಾಗ್ಸ್. ಇವತ್ತು 2ನೇ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಪೂಜೆ ಮಾಡಿದ್ದೀನಿ. ಹಾಗೆ ದೇವಸ್ಥಾನಕ್ಕೆ ಹೋಗ್ತೀನಿ. ಇವತ್ತು ಪೂಜೆ ಮಾಡಿರೋದು ಈ ರೀತಿ ಮಾಡಿದ್ದೀನಿ. ನಿನ್ನೆ ತುಳಸಿ ಹಬ್ಬ ಇರೋದ್ರಿಂದ ತುಳಸಿ ಗಿಡನ ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ. ಇವತ್ತು ಹಾಗೆ ಮನೇಲಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗೋದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಇದು ಪ್ರಸಿದ್ಧವಾದ ದೇವಸ್ಥಾನ. ಅದು ಯಾವ ದೇವಸ್ಥಾನ ಇಲ್ಲಿಗೆ ಅಂತ ನಿಮಗೆ ತೋರಿಸ್ತೀನಿ. ನೀವು ದರ್ಶನ ಮಾಡ್ಕೊಳ್ಳಿ ಹಾಗೆ ಹೇಗಿದೆ ಅಂತ. ನಾವು ಹೊರಟ್ರಿ ಕೋಲಾರಿಂದ ಬಂಗಾರಪೇಟೆಗೆ ಬಸ್ ಇದೆ, ಮತ್ತು ಬಂಗಾರಪೇಟೆಯಿಂದ ನೆಕ್ಸ್ಟ್ ಬೇತಮಂಗಲ ಬಸ್ ಹತ್ತಿದ್ರೆ ಕೋಟಿಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೊರಟಿದ್ದು ನಾವು. ಇಲ್ಲಿ ಬಂದು ಹೇಳಿದ್ರೆ ಎಂಟ್ರಿ ಆಗುತ್ತೆ. ಎಂಟ್ರಿ ಆದಮೇಲೆ ಪರ್ ಹೆಡ್ಗೆ 20 ರೂಪೀಸ್ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಹೋಗಬೇಕು. ಎಕ್ಸ್ಟ್ರಾ ಪ್ರವೇಶ ಸ್ಪೆಷಲ್ ದರ್ಶನ ಕೂಡ ಇದೆ, ಅದು ಸಪ್ರೇಟು. ಬಟ್ ಇಲ್ಲಿ 20 ರೂಪೀಸಲ್ಲೇ ನಾವು ಹೋದ್ರಿ. ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ, ಇಲ್ಲಿ ಟಿಕೆಟ್ ಕೊಡ್ತಿದ್ದಾರೆ 20 ರೂಪೀಸು. ಮತ್ತು ಒಳಗಡೆ ಹೋದ್ರಿ. ಇಲ್ಲಿ ಟೋಟಲ್ಲು 1 ಕೋಟಿ ಲಿಂಗ ಆಗಬೇಕು ಅಂತ ಇರೋದು. ಇವಾಗ ಪ್ರೆಸೆಂಟು 90 ಲಕ್ಷ ಲಿಂಗ ಆಗಿದೆ, ಇನ್ನು 10 ಲಕ್ಷ ಲಿಂಗ ಪೆಂಡಿಂಗ್ ಇದೆ. ಆದ್ದರಿಂದ ನೋಡಿ, ನಿಮಗೆ ಯಾವ ಕಡೆ ನೋಡಿದ್ರೂ ಲಿಂಗಗಳು ಕಾಣಿಸುತ್ತೆ. ಇಡೀ ಪ್ರಪಂಚದಲ್ಲೇ ಹೆಸರುವಾಸಿಯಾಗಿರುವಂಥ ಲಿಂಗಗಳು ಕೋಟಿ ಲಿಂಗ ಈಶ್ವರ ಟೆಂಪಲ್ ಅಂತ ಕರೀತಾರೆ ಈ ಲಿಂಗಗಳಿಗೆ. ಹಾಗೆ ನಾವು ಇಲ್ಲಿ ಹೊರಟ್ವಿ. ಅಲ್ಲಿ ಪೂಜೆ ಸಾಮಾನನ್ನು ತಗೊಂಡು ದೇವಸ್ಥಾನದ ಒಳಗಡೆ ಪೂಜೆ ಮಾಡೋದಿಲ್ಲ, ನಾವೇ ಸಪ್ರೇಟ್ ದೊಡ್ಡ ಲಿಂಗ ಹತ್ರ ಮಾಡ್ಕೊಬೇಕಾಗುತ್ತೆ. ಅದರಿಂದ ಇಲ್ಲಿ ಪೂಜೆ ಇಲ್ಲ. ಫಸ್ಟು ಹೋಗಿದ ತಕ್ಷಣ ನಮಗೆ ದರ್ಶನ ಆಗೋದು ಬ್ರಹ್ಮ ವಿಷ್ಣು ಮಹೇಶ್ವರ ಟೆಂಪಲ್ಲು. ಅದು ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ನೋಡಿ ನೀವು. ಇಲ್ಲಿ ಅದೇ ದೇವಸ್ಥಾನ ಮುಂದ್ಗಡೆ ಪ್ರಸಾದದ್ದು ಕೌಂಟ್ರಿದೆ, ಮತ್ತು ಒಂದು ಮರ ಇದೆ. ಮದುವೆ ಆಗದೇ ಇರೋರು ಅಲ್ಲಿ ಅರ್ಶಿನ ಕೊಂಬು ಕಟ್ಟಿದರೆ ಮದುವೆ ಆಗುತ್ತೆ. ಮಕ್ಕಳಿಲ್ಲದೆ ಇರೋರು ತೊಟ್ಲು ಕಟ್ಟಿದ್ರೆ ಮಕ್ಕಳಾಗುತ್ತೆ. ನೋಡಿ, ನಿಮಗೆ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನ ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ನಮಗಂತೂ ತುಂಬಾ ದರ್ಶನ ಆಗಿತ್ತು. 2ನೇ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು. ಪ್ರತಿದಿನವೂ ಹೂವಿನ ಅಲಂಕಾರ ಪ್ರತಿದಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟ್ ದೇವಸ್ಥಾನ ಮಂಜುನಾಥ, ಮೂಲ ಸ್ಥಾನವಾದ ಮಂಜುನಾಥ ಲಿಂಗ ಇದು. ಅಲ್ಲಿ ಕ್ಯಾಮ್ರಾ ಅಲ್ಲೋ ಇಲ್ಲ, ಬೋರ್ಡೇ ಹಾಕಿದ್ದಾರೆ, ನೋಡಿದ್ರಲ್ಲ ನೀವು. ನಾವು ಮತ್ತೆ ಅಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಲು. ಅಲ್ಲಿ ಕ್ಯಾಮ್ರಾ ಅಲ್ಲೋ ಇಲ್ಲ. ಮತ್ತು ಇಲ್ಲಿ ನಿಮಗೆ ನೋಡಿ, ದೇವಸ್ಥಾನ ಬಿಟ್ಟು ಮುಂದೆ ಬಂದರೆ ಅಲ್ಲಿ ನಿಮ್ಗೆ ಆಗಲೇ ಹೇಳ್ದಂಗೆ ಇಲ್ಲಿ ಮರ ಇದೆ. ಮತ್ತು ಅಲ್ಲಿ ಶ್ರೀನಿವಾಸನ ದೇವಸ್ಥಾನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಬಂದರೆ ಅನ್ನಪೂರ್ಣೇಶ್ವರಿ ದೇವಿ ಇದೆ, ಸುಬ್ರಹ್ಮಣ್ಯ ಟೆಂಪಲ್ ಇದೆ. ಅಲ್ಲಿ ದರ್ಶನ ಮಾಡಿಕೊಂಡ್ರಿ, ತುಂಬಾ ದರ್ಶನ ಆಯಿತು. ಮತ್ತು ಅಲ್ಲಿಂದ ಬಂದು ಮತ್ತು ಇಲ್ಲಿ ಬಾಗಿಲು ಮತ್ತು ಮೂಲಸ್ಥಾನ ಲಿಂಗ ಇದೆಯಲ್ಲ, ಫಸ್ಟು ಲಿಂಗ ಪ್ರತಿಷ್ಠಾಪನೆ ಮಾಡಿ ಅದು ಇದ್ರ ಬ್ಯಾಕ್ ಸೈಡು ದೀಪ ಹಚ್ಚಿರೋರು ಹಚ್ಚಿದ್ರು. ನಾವು ಇಲ್ಲಿ ಹಚ್ಚಿಲ್ಲ, ಮುಂದೆ ಹಚ್ಚೋಣ ಅಂತ ಅಲ್ಲಿ ದರ್ಶನ ಮಾಡಿಕೊಂಡು ಮುಂದೆ ಬಂದ್ರಿ. ಹಾಗೆ ಇಲ್ಲಿ ಮುಂದೆ ಬಂದರೆ ಇನ್ನೊಂದು ಟೆಂಪಲ್ ಇದೆ. ಇದಕ್ಕೂ ಮುಂಚೆ ಜಲಕಂಠೇಶ್ವರ ಅಂತ ಇದೆ. ಅಲ್ಲಿನೂ ನೀರು ಹಾಕಿ ನಾವು ಅಭಿಷೇಕ ಥರ ಮಾಡ್ಬೋದು. ಅದಕ್ಕೂ ನಿಮ್ಮ ಕೈಯಲ್ಲಾದಷ್ಟು ಕಾಣಿಕೆ ಹಾಕಿ ಜಲಕಂಠೇಶ್ವರ ಮಾಡ್ಬೋದು. ನೆಕ್ಸ್ಟು ಮತ್ತೆ ಇಲ್ಲಿ ಬಂದಿದ್ದು ಸಂತೋಷಿ ಮಾತಾ ಅಂತ ಇದೆ, ಆ ದೇವರ ದರ್ಶನ ಆಯಿತು. ಅಲ್ಲಿ ಮುಗಿಸ್ಕೊಂಡು ಮುಂದೆ ಬಂದರೆ ಮತ್ತು ನಾವು ಹೋಗ್ತಾ ದಾರಿಯಲ್ಲಿ ರೈಟ್ ಸೈಡು ಲೆಫ್ಟ್ ಸೈಡೆಲ್ಲ ನೋಡ್ತಾ ಇದ್ದರೆ ಬರೀ ಲಿಂಗಗಳೇ ಕಾಣಿಸುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಯಾರಾದರೂ ವಿಸಿಟ್ ಮಾಡಿದರೆ ತಿಳಿಸಿ. ವಿಸಿಟ್ ಮಾಡದೇ ಇರೋರು ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಬನ್ನಿ. ತುಂಬಾ ಚೆನ್ನಾಗಿದೆ, ನೋಡಬೇಕು ಅನಿಸುತ್ತೆ. ಮತ್ತು ಇಲ್ಲಿ ನಾವು ಪ್ರತಿಯೊಂದು ದೇವರೂ ದರ್ಶನ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀರಿ ನೋಡಿ. ಇಲ್ಲಿ 3 ದೇವರಿದೆ ಇದ್ರ ಪಕ್ಕದಲ್ಲಿ. ಮತ್ತು ಆಂಜನೇಯ ಟೆಂಪಲ್ಲು ಪ್ರತಿಯೊಂದೂ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ. ಕಾರ್ತಿಕ ಸೋಮವಾರದಿಂದ ವಿಶೇಷ ಅಲಂಕಾರಗಳಿರುತ್ತದೆ. ಬಟ್ ಎವರಿ ಸಂಡೇನೂ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಬರ್ತಾನೆ ಇರ್ತಾರೆ. ಮತ್ತು ಇಲ್ಲಿ ಆಂಜನೇಯನ ದರ್ಶನ ಆಯಿತು ನೋಡಿ, ತುಂಬ ಚೆನ್ನಾಗಿ ಮಾಡಿದಾರಲ್ಲ. ನೆಕ್ಸ್ಟು ಇದು ಸಂತೋಷಿ ಮಾತಾ ದೇವರು, ಇಲ್ಲಿ ತುಂಬ ದರ್ಶನ ಆಯಿತು. ನೆಕ್ಸ್ಟ್ ನಾವು ಹೊರಟಿದ್ದು ದೊಡ್ಡಲಿಂಗ ಹತ್ರ. ಇಲ್ಲಿ ಮಾತ್ರ ದೊಡ್ಡಲಿಂಗ ಹತ್ರ ದೀಪ ಹಚ್ಚೋದಕ್ಕೆ ಬಿಡ್ತಾರೆ, ಎಲ್ಲರೂ ಹಚ್ಬೋದು. ಬಟ್ಟು ಸಿಂಗಲ್ ಇರುತ್ತಲ್ವ, ಅಲ್ಲಿ ಮಾತ್ರ ಹಚ್ಚಬಾರ್ದು. ದೊಡ್ಡಲಿಂಗ ಹತ್ರ ಒಂದಷ್ಟು ಜಾಗ ಇಟ್ಟಿದ್ದಾರೆ, ಅಲ್ಲಿ ಹೋಗಿ ಎಲ್ಲರೂ ಹಚ್ಚಿ ಪೂಜೆ ಮಾಡಿಕೊಂಡು ಬರ್ಬೋದು ನೋಡಿ. ಸ್ವಲ್ಪ 2ನೇ ಕಾರ್ತಿಕ ಸೋಮವಾರ ಸ್ವಲ್ಪ ಜನ ಇದ್ದಾರೆ, ಹೆವಿ ರಶ್ ಏನಿಲ್ಲ. ಆರಾಮಾಗಿ ಪೂಜೆ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಬರ್ಬೋದು ನಾವು. ಇಲ್ಲಿ ನಾವು ಸಪ್ರೇಟಾಗಿ ಒಂದು 3 ಲಿಂಗ ಹತ್ರ ನಾವು 3 ಜನ ಹೋಗಿದ್ರಿ. 3 ಲಿಂಗ ಒಬ್ಬೊಬ್ಬರು ಒಂದೊಂದು ಲಿಂಗಕ್ಕೆ ಪೂಜೆ ಮಾಡಿಕೊಂಡು ಬಂದ್ರಿ. ಹಾಗೆ ಇಲ್ಲಿ ನೋಡಿ, ನಿಮಗೆ ಲಿಂಗಗಳು ಕಾಣಿಸ್ತಾ ಇದೆ ಅಲ್ವಾ, ಇದೇ ರೀತಿಯೇ ಇರೋದು ಕೋಟಿಲಿಂಗಗಳು. ಯಾವ ಕಡೆ ಹೋದ್ರೆ ತುಂಬ ನೋಡ್ತಾ ಇದ್ದರೆ ಪ್ರತಿಯೊಂದು ಲಿಂಗನೂ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇದು ದೊಡ್ಡ ಲಿಂಗ.
ನೆಕ್ಸ್ಟು ಇಲ್ಲಿ ಒಂದು ನಿಮಗೆ ಟಿಪ್ ಹೇಳ್ತೀನಿ. ಏನಂತಂದರೆ ನಡಿಬೇಕಾದ್ರೆ ಅಲ್ಲಿ ವೈಟ್ ಪೇಂಟ್ ಹಾಕಿರ್ತಾರೆ ನೆಲದ ಮೇಲೆ. ವೈಟ್ ಪೇಂಟ್ ಮೇಲೆ ನಡೆದ್ರೆ ನಿಮಗೆ ಬಿಸಿ ಶಾಖ ಗೊತ್ತಾಗಲ್ಲ. ಅದೇ ವೈಟ್ ಪೇಂಟ್ ಬಿಟ್ಟು ಪಕ್ಕಕ್ಕೆ ಕಪ್ಪು ಕಲ್ಲ ಮೇಲೆ ನಡೆದ್ರೆ ನಿಮಗೆ ಬಿಸಿಗೆ ನಡೆಯೋಕ್ಕಾಗಲ್ಲ, ಅಂಟ್ಕೊಳುತ್ತೆ, ಕಾಲು ಸುಡುತ್ತೆ. ಅದರಿಂದ ವೈಟ್ ಪೇಂಟ್ ಹಾಕಿರೋ ಹತ್ರ ಮಾತ್ರ ನಡೀರಿ. ಆ ಕಡೆ ದೊಡ್ಡ ಲಿಂಗ ಹತ್ರ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಪಕ್ಕದಕ್ಕೆ ಬಂದರೆ ಇನ್ನೊಂದಿದೆ, ಅದಕ್ಕಿಂತ ಇನ್ನು ಸ್ವಲ್ಪ ಚಿಕ್ಕ ಲಿಂಗ. ಮತ್ತು ಅಲ್ಲಿ ದರ್ಶನ ಮಾಡಿಕೊಂಡು ಶಿವಮಹಾತ್ಮ ಟೆಂಪಲ್ ಇದೆ, ಅದು ದರ್ಶನ ಆಯಿತು. ಸಾಯಿಬಾಬಾ ಟೆಂಪಲ್ಲು ದರ್ಶನ ಆಯಿತು. ಲಾಸ್ಟಿಗೆ ಇಲ್ಲೇ ಆಂಜನೇಯನ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.